ಹಾಯ್ ಹಲೋ ನಮಸ್ತೆ, ಹೇಗಿದ್ದಾರೆ ಎಲ್ಲರೂ? ಇವತ್ತಿನ ಟಿಪ್ಸ್ ಬಂದ್ಬಿಟ್ಟು ಐಬ್ರೋ ಯಾರಿಗೆ ಥಿಕ್ನೆಸ್ ಕಡಿಮೆ ಇದೆ ಬಟ್ ಏನಾಗುತ್ತೆ, ಐಬ್ರೋಸೇ ಇರಲ್ಲ ಕೆಲವರಿಗೆ. ಕೆಲವರಿಗೆ ಫುಲ್ಲು ಥಿಕ್ಕಾಗಿ ಬೆಳೆದಿರುತ್ತೆ. ಫುಲ್ ಥಿಕ್ ಅಂತಂದರೆ ಅವ್ರಿಗೆ ನೋಡ್ಕೊಳಕ್ಕಾಗಲ್ಲ. ಒಂಥರ ಫುಲ್ ಬೆಳೆಸ್ಬಿಟ್ರೆ ಏನಾಗುತ್ತೆ, ಕರಡಿ ಥರ ಕಾಣುತ್ತೆ ಆ ಫೇಸ್. ಓಕೆ, ಆ ಥರ ಇರುತ್ತೆ. ಆ ಥರದವ್ರಿಗೆ ಇದು ಟಿಪ್ಸ್ ಯೂಸ್ ಆಗಲ್ಲ. ಬಟ್ ಈ ಟಿಪ್ಸ್ ಏನಂತಂದರೆ, ಐಬ್ರೋಸ್ ಯಾರಿಗೆ ಇಲ್ಲ, ಯಾರಿಗೆ ಕಡಿಮೆ ಇದೆ, ಯಾರಿಗೆ ಐಬ್ರೋಸ್ ತುಂಬಾ ಕಡಿಮೆ ಇರುತ್ತೆ, ಆಮೇಲೆ ಸ್ಕಿನ್ ಕಲರ್ ಇರುತ್ತೆ, ಎದ್ದು ಕಾಣ್ತಿರಲ್ಲ, ಡಾರ್ಕ್ ಆಗಿ ಕಾಣ್ತಿರಲ್ಲ, ಅಂಥವ್ರಿಗೆ ಇದು ತುಂಬಾ ಯೂಸ್ಫುಲ್ ಫ್ರೆಂಡ್ಸ್. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆ, ಈ ಐಬ್ರೋ ಬೆಳೆಸೋಕೆ ಏನೇನೋ ಐಟಮ್ ಅಥವಾ ಏನೇನೋ ನಾವು ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಂದರೆ ಇಲ್ಲಿದೆ ನೋಡಿ, ಹೇಳ್ತೀನಿ. ಬಟ್ ನಾನೀಗ ಅದನ್ನು ಇಲ್ಲಿ ನಮಗೆ ಇದು ಅಂತಂದು ಹೇಳಿ ನಾನು ಮಿಕ್ಸ್ ಮಾಡಿ ತೋರ್ಸೋಕ್ಕಾಗಲ್ಲ. ಯಾಕಂದರೆ ನಾನು ಮನೇಲಿದ್ದರೆ ವಿಡಿಯೋ ಮಾಡಿ ತೋರಿಸ್ಬೋದಾಗಿತ್ತು. ಬಟ್ ನನಗೂ ನನ್ನ ಪಾರ್ಲರ್ಗೂ ಮನೆಗೂ ತುಂಬ ದೂರ ಆಗುತ್ತೆ. ಆಮೇಲೆ ಮನೇಲಿ ನಾನು ಜಾಸ್ತಿ ಟೈಮ್ ಇರೋದಿಲ್ಲ. ನಾನು ನೈಟು ಬೆಳಗ್ಗೆ 10 ಗಂಟೆ ಬಂದರೆ 7:30 8 ಗಂಟೆವರೆಗೂ ನಾನು ಪಾರ್ಲರಲ್ಲಿ ಇರ್ತೀನಿ. ಮತ್ತು ಮನೆಗೆ ಹೋದ ತಕ್ಷಣ ಅಲ್ಲಿ ಕಸ್ಟಮರ್ಸ್ ಯಾರಾದರೂ ಐಬ್ರೋಸ್ಗೆ ಬರ್ತಿರ್ತಾರೆ, ಅಲ್ಲೇ ಅಟೆಂಡ್ ಮಾಡ್ತೀನಿ. ಅಲ್ಲಿ ಮುಗಿಸ್ಕೊಂಡು ಮತ್ತೆ ನೈಟು ಊಟ ಮಾಡಿ ಮಲ್ಗೋರೆಗೆ 11:30 ಆಗುತ್ತೆ. ಆಮೇಲೆ ಬೆಳಗ್ಗೆ ಮತ್ತೆ ಅಡುಗೆಗೆಲ್ಲ ಮುಗಿಸ್ಕೊಂಡು 10:30ಗೆ ಪಾರ್ಲರ್ಗೆ ಎಂಟ್ರಿ ಆದರೆ ಮತ್ತೆ ನಾನು ಹೋಗೋದೇ ನೈಟು. ಓಕೆ, ಆ ಒಂದು ಕಾರಣಕ್ಕೆ ನನಗೆ ಇಲ್ಲಿ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ, ಇಲ್ಲಿ ಕಸ್ಟಮರ್ಸ್ ಅಟೆಂಡ್ ಮಾಡೋದ್ರಿಂದ ನನಗೆ ಕೆಲವೊಂದು ನಿಮಗೆ ವೀಡಿಯೋಸ್ನ ಮಾಡಿ ತೋರಿಸ್ತೀನಿ, ಕೆಲವೊಂದು ಹಾಗೆ ಹೇಳ್ತಾ ಹೋಗ್ತೀನಿ. ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ನಿಮಗೆ ಹೇಳಿ ನಾನು ಮತ್ತೆ ಆ ವೀಡಿಯೋಸ್ನ ನಿಮಗೆ ಅದನ್ನ ಮಾಡಿ ತೋರಿಸ್ತೀನಿ. ಓಕೆನಾ? ಇವತ್ತಿನ ವಿಡಿಯೋದಲ್ಲಿ ಐಬ್ರೋಸು ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೆಳೆಸ್ಬೇಕು, ಮಾಡೋದಲ್ಲ, ಯಾವ ರೀತಿ ಬೆಳೆಸ್ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಬೆಳೆಸೋದಕ್ಕೆ ಏನೇನು ಮಾಡಬೇಕು, ಯಾವ ಐಟಮ್ ಹಾಕಿದರೆ ಐಬ್ರೋಸ್ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಜಸ್ಟ್ 3 ಐಟಮ್ ಅಷ್ಟೇ. ಇದರಲ್ಲಿ 3 ನನಗೆ ಇಂಗ್ಲೀಷ್ ಅಷ್ಟು ಸರಿಯಾಗಿ ಬರಲ್ಲ, ತಪ್ಪಾಗಿ ತಿಳ್ಕೊಬೇಡಿ. ಏನಾದರೂ ಸ್ವಲ್ಪ ಬಾಯಿ ತೊದಲ್ತಾ ಇರುತ್ತೆ ನಾನು ಮಾತಾಡ್ಬೇಕಾದ್ರೆ. ಈಗ ಕೆಲವೊಂದು ಫಾಸ್ಟಾಗಿ ಮಾತಾಡ್ಬಿಡ್ತೀನಿ, ಕೆಲವೊಂದು ಸ್ಲೋ ಆಗಿ ಮಾತಾಡ್ಬಿಡ್ತೀನಿ. ಹಾಗಾಗಿ ಮಾತಾಡ್ಬೇಕಾದ್ರೆ ಬಾಯಿ ತೊದಲುತ್ತೆ. ತಪ್ಪಾಗಿ ತಿಳ್ಕೊಬೇಡಿ. ಬಾಯಿ ಮಿಸ್ಟೇಕ್ ಆದರೆ ಪ್ಲೀಸ್ ನನ್ನನ್ನು ಕ್ಷಮಿಸ್ತಿಲ್ವ? ಓಕೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಟಿಪ್ಸ್ ಇರ್ತೀನಿ ಅಂತ ಹೇಳಿದ್ವಲ್ಲ. ಓಕೆ, ಮೊದಲನೇದಾಗಿ ಹರಳೆಣ್ಣೆ ಗೊತ್ತಾ? ನಿಮ್ಗೆ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿಲ್ಲ ಹೇಳಿ. ಹರಳೆಣ್ಣೆ ಎಲ್ಲರಿಗೂ ಗೊತ್ತಿರುತ್ತಲ್ವ? ಹರಳೆಣ್ಣೆ 2 ಸ್ಪೂನ್ ಹರಳೆಣ್ಣೆ. ಓಕೆ, ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, 2 ಸ್ಪೂನ್ ಹರಳೆಣ್ಣೆ. ಕೊಕೊನಟ್ ಆಯಿಲ್ 1 ಸ್ಪೂನ್. ವಿಟಮಿನ್ ಇ ಗ್ರೀನ್ ಕ್ಯಾಪ್ಸೂಲ್ ಬರ್ತಲ್ಲ, ವಿಟಮಿನ್ ಇ ಗ್ರೀನ್ ಕ್ಯಾಪ್ಸೂಲ್ 2 ಕ್ಯಾಪ್ಸೂಲ್. ಹರಳೆಣ್ಣೆ 2 ಸ್ಪೂನು, ಕೊಕೊನಟ್ ಆಯಿಲ್ 1 ಸ್ಪೂನು, 2 ಕ್ಯಾಪ್ಸೂಲ್ ವಿಟಮಿನ್ ಇ ಗ್ರೀನ್ ಕ್ಯಾಪ್ಸೂಲ್ ಬರ್ತಲ್ಲ ಅದು. ಇದನ್ನು ನೀವು ಕಾಯಿಸ್ಬೇಕು, ನಾವು ಆಯಿಲ್ ಕಾಯಿಸಿಡ್ಬೇಕು ಅಂತ ಏನಿಲ್ಲ. ಒಂದು ಬೌಲಲ್ಲಿ, ಇಲ್ಲದ ಬೌಲ್ ತೋರಿಸ್ತೀನಿ ನಿಮಗೆ. ಒಂದು ಸಣ್ಣ ಬೌಲ್ ತೊಗೊಳ್ಳಿ. ಈ ಥರ ಬೌಲ್ ತೊಗೊಂಡು 2 ಸ್ಪೂನು ಹರಳೆಣ್ಣೆ ಹಾಕ್ಕೊಳ್ಳಿ, 1 ಸ್ಪೂನು ಕೊಕೊನಟ್ ಆಯಿಲ್ ಹಾಕ್ಕೊಳ್ಳಿ, 2 ಕ್ಯಾಪ್ಸೂಲು ಅದನ್ನು ಮಿಕ್ಸ್ ಮಾಡಿ ಓಪನ್ ಮಾಡಿ ಹಾಕ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಒಂದು ಏರ್ ಕಂಟೆಂಟ್ ಒಳಗೆ ಅದೇ ಎತ್ತಿಟ್ಕೊಂಬಿಡಿ. ಓಕೆ, ಅದನ್ನೇ ಏರ್ ಕಂಟೆಂಟ್ ಎತ್ತಿಟ್ಕೊಂಡು ಡೈಲಿ ಓವರ್ ನೈಟ್ ಹಚ್ಬೇಕು. ಇದನ್ನ ಕೆಲವರಿಗೆ ಓವರ್ ನೈಟ್ ಹಚ್ಚಿದ್ರೆ ಪಿಂಪಲ್ಸ್ ಆಗುತ್ತೆ. ಕೆಲವರಿಗೆ ಅದು ಯಾವಾಗ ಓವರ್ ನೈಟ್ ಹಚ್ಚಿದ್ರೆ ಪಿಂಪಲ್ಸ್ ಆಗುತ್ತೋ ಅವ್ರಿಗೆ ಏನು ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ಹಚ್ಕೊಂಡ್ಬಿಟ್ಟು ನೀವೆಲ್ಲ ಕೆಲಸ ಬಿಡಿಸ್ಕೊಂಬಿಡಿ. ಅಷ್ಟೊತ್ತಿಗೆ 3 ರಿಂದ 4 ತಾಸು ಆಗಿಬಿಡುತ್ತೆ. ಓಕೆನಾ? ನೀವು ಎಲ್ಲ ಮುಗಿಸೋದ್ರಿಗೆ ನೀವು ಎದ್ದ ತಕ್ಷಣ ಎಷ್ಟು ಒಂದು 6 o'clock 5:30 ಇಲ್ಲ 6 o'clock ಎಲ್ಲರೂ ಎದ್ದೇ ಬಿಡ್ತಾರೆ. ಅಷ್ಟೊತ್ತಿಗೆ ಎದ್ದ ತಕ್ಷಣ ವಾಶ್ರೂಮ್ಗೆ ಹೋಗಿ ಬನ್ನಿ. ವಾಶ್ರೂಮ್ಗೆ ಹೋಗಿ ಬಂದ ತಕ್ಷಣ ಹಚ್ಕೊಂಡ್ಬಿಟ್ರೆ ಅದು ಫಸ್ಟ್ ನೀವು ಅದನ್ನ ಹಚ್ಕೊಂಡ್ಬಿಟ್ಟು ನಿಮ್ಮ ಮುಂದಿನ ಎಲ್ಲ ಕೆಲಸ ಮುಗಿಸ್ಕೊಂಬಿಡಿ.
ಎಲ್ಲ ಕೆಲಸ ಮುಗಿಸೋರಿಗೆ ಒಂದು 3 to 4 hours ಆಗೇ ಬಿಡುತ್ತೆ. ಆವಾಗೇ ನೀವೇನು ಮಾಡಿ ನಿಮ್ಮದು ನೀವು ಸ್ನಾನ ಮುಗಿಸ್ಕೊಂಡು ನೀವು ಆಫೀಸ್ ಹೋಗಿದ್ರೆ ಹೋಗ್ಬಿಡಿ, ನಿಮ್ಮ ಕೆಲಸಕ್ಕೆ ಹೋಗಿದ್ರೆ ಹೋಗ್ಬಿಡಿ. ಓಕೆ, ಓವರ್ ನೈಟ್ ಆಗದೆ ಇರೋರು, ಇಲ್ಲ ಓವರ್ ನೈಟ್ ಆಗುತ್ತೆ ನಮಗೆ ನಡೆಯುತ್ತೆ ಅಂತ ಅನ್ನೋರಿಗೆ ಪಿಂಪಲ್ಸ್, ಯಾರಿಗೆ ಪಿಂಪಲ್ಸ್ ಆಗಲ್ಲ, ಕೆಲವ್ರು ಎಲ್ಲರಿಗೂ ಆಗಂತಲ್ಲ, ಕೆಲವರಿಗೆ ಪಿಂಪಲ್ಸ್ ಆಗುತ್ತೆ, ಕೆಲವರಿಗೆ ಪಿಂಪಲ್ಸ್ ಆಗಲ್ಲ. ಓಕೆ, ಓವರ್ ನೈಟ್ ಹಚ್ಚೋದ್ರಿಂದ ಅದೇನು ಮಾಡಿಬಿಡಿ, ಈ ಥರ ಲೈಟಾಗಿ ಈ ಥರ ಆಯಿಲ್ ಹಚ್ಕೊಳ್ಳಿ. ಈ ಥರ ಹಿಂಗೆ ಲೈಟಿಗೆ ಆಯಿಲ್ ಹಚ್ಕೊಂಡು ಹಿಂಗೆ ರೌಂಡ್ ಸರ್ಕಲ್ ಹಿಂಗೆ ಈ ಥರ ಮಸಾಜ್ ಮಾಡ್ಕೊಳ್ಳಿ. ಓಕೆ, ಈ ಥರ ಮಸಾಜ್ ಮಾಡ್ಕೋಬೇಕು ಲೈಟಾಗಿ, ಹಿಂಗೆ ರೌಂಡಾಗಿ ಹಿಂಗೆ ಮಸಾಜ್ ಮಾಡಬೇಕು. ಸ್ಮೂತಾಗಿ ಹ್ಯಾಂಡಲ್ ಮಾಡಿ, ಫುಲ್ ರಫಾಗಿ ತಿಕ್ಕಿ ಈಗ ಮೆದ್ದು ಮಾಡಿಬಿಡಿ, ರಫಾಗಿ ಯೂಸ್ ಮಾಡಿ, ಸ್ಮೂತಾಗಿ ಹ್ಯಾಂಡಲ್ ಮಾಡಿ. ಈ ಥರ ಡೈಲಿ ನೈಟ್ ಮಾಡೋದ್ರಿಂದ ನಿಮಗೆ ಒಂದು ತಿಂಗಳಲ್ಲೇ ನೀವು ನೋಡಿ ಎಷ್ಟು ಹುಲ್ಲು ಬೆಳೆದಂಗೆ ಬೆಳೀತದೆ ಅಂದರೆ ಒಂದೇ ಒಂದು ತಿಂಗಳು ಸಾಕು. ಡೈಲಿ ಅಪ್ಲೈ ಮಾಡೋದ್ರಿಂದ ಒಂದೇ ಒಂದು ತಿಂಗಳು ಸಾಕು, ಡಾರ್ಕ್ ಆಗಿ ಬರುತ್ತೆ. ಯಾರಿಗೆ ಸ್ಕಿನ್ ಕಲರ್ ಇರುತ್ತೆ, ಐಬ್ರೋಸ್ ಇರುತ್ತೆ ಬಟ್ ಸ್ಕಿನ್ ಕಲರ್ ಇರುತ್ತೆ, ಥಿನ್ನಾಗಿರುತ್ತೆ, ಥಿಕ್ಕಾಗಿರಲ್ಲ, ಥಿನ್ನಾಗಿರುತ್ತೆ, ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಇದು ನೀವು ಡನ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿ, ಅವಾಗೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಓಕೆ, ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ವಿಡಿಯೋ ಬಂದುಬಿಟ್ಟು ಐಬ್ರೋ ಹೇಗೆ ಬೆಳೆಸೋದು ಅಂತ ಟಿಪ್ಸ್ ಹೇಳಿದೆ ತಾನೆ, ಮಾಡ್ತಿರಲ್ವ? ದೆನ್ ಇವತ್ತೇ ಟ್ರೈ ಮಾಡಿ ನಿಮಗೆ ತುಂಬ ಈಸಿಯಾಗಿ ಸಿಗುತ್ತೆ. ಅದು ಏನು ಕಷ್ಟ ಅಲ್ಲ, ಎಲ್ಲರೂ ಹುಡುಕಬೇಕು, ಆನ್ಲೈನ್ ತರಿಸ್ಬೇಕು ಅಂತ ಏನಿಲ್ಲ, ತುಂಬ ಈಸಿಯಾಗಿ ಸಿಗುತ್ತೆ. ಹರಡನೆ ಎಲ್ಲ ಕಡೆ ಸಿಗುತ್ತೆ. ಕೆಲವರು ಮನೇಲಿ ಕೂಡ ಇರುತ್ತೆ, ತರಿಸ್ಬೇಕು ಅಂತ ಏನಿಲ್ಲ, ಮನೇಲಿ ಕೂಡ ಇರುತ್ತೆ. ವಿಟಮಿನ್ ಕೆ ಕ್ಯಾಪ್ಸೂಲ್ ಇರುತ್ತೆ, ಕೊಕೊನಟ್ ಆಯಿಲ್ ಅಂತೂ ಇದೇ ಇರುತ್ತೆ ಅಲ್ವಾ. 3 ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಓಕೆ, ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಬಾಯ್.